ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತತ್ವಜಿಜ್ಞಾಸು ಸಾಧಕರು ಮುಮುಕ್ಷುಗಳು ಆಗಿರುವಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇಂದಿನ ಕಾಲದಲ್ಲಿ ವೇದಾಂತ ಸಂದೇಶಗಳನ್ನು ಕುತೂಹಲದಿಂದ ಕೇಳುವಂಥ ಜಿಜ್ಞಾಸು ಸಾಧಕರು ಕೋಟಿ ಕೋಟಿ ಇದ್ದಾರೆ. 1,000 ಕೋಟಿ ಮಾನವರ ಪೈಕಿ ಸುಮಾರು 10,000 ಜನ ವೇದಾಂತ ಪ್ರವಚನ ಕೇಳಬಹುದು, ವೇದಾಂತ ಸಿದ್ಧಾಂತವನ್ನು ಶ್ರವಣ ಮಾಡಬಹುದು. ನಾನು ಬ್ರಹ್ಮವಾಗಿದ್ದೇನೆ, ನನ್ನ ಕರ್ತೃಭೋಕ್ತೃ ಸ್ವರೂಪನಾದ ಜೀವಾತ್ಮನಲ್ಲ, ಅಸಂಸಾರಿಯಾದ ಪರಮಾತ್ಮನೇ ನಾನು, ಈ ಪ್ರಪಂಚವೆಲ್ಲವೂ ಬ್ರಹ್ಮಸ್ವರೂಪವಾಗಿದೆ, ನನಗೆ ಜನ್ಮವಿಲ್ಲ ಮರಣವಿಲ್ಲ ಇತ್ಯಾದಿ ಸಿದ್ಧಾಂತಗಳನ್ನು ಉಪನಿಷತ್ತುಗಳು ಹೇಳ್ತಾ ಇವೆ. ಅಂಥ ಸಿದ್ಧಾಂತ ಸಂದೇಶಗಳನ್ನು ಕೇಳುವಂಥ ಜನ 10 ಕೋಟಿ ಇರಬಹುದು. ಆದರೆ ಆ ಕೇಳಿದ್ದನ್ನು ಶ್ರವಣ ಮಾಡಿದ್ದನ್ನು ಮನನ ಮಾಡಿ ಅನುಭವದಲ್ಲಿ ಕಂಡುಕೊಳ್ಳುವಂಥ ಜಿಜ್ಞಾಸು ಜನಗಳು ತುಂಬ ದುರ್ಲಭ. ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಏನಂತ, ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ ಮನುಷ್ಯಾಣಾಂ ಸಹಸ್ರೇಶು. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಛಾಂದೋಗ್ಯ ಭಾಷ್ಯದಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ. 8.1.1 8ನೇ ಅಧ್ಯಾಯದ ಪ್ರಾರಂಭದಲ್ಲಿ ಬರೆದಿರುವಂಥ ಒಂದು ಭಾಷ್ಯವಾಕ್ಯ. ಅನೇಕ ಜನ್ಮ ವಿಷಯ ಸೇವಾಭ್ಯಾಸ ಜನಿತ ವಿಷಯವಾಸನ ತೃಷ್ಣಾ ನ ಸಹಸಾ ನಿವರ್ತಯಿತುಂ ಶಕ್ಯತೆ ವಿಶೇಷ ಸಾಧನ ಮಂತರೇಣ. ಜಿಜ್ಞಾಸು ಜನಗಳಿಗೆ ಭಗವತ್ಪಾದ ಶಂಕರಾಚಾರ್ಯರಿಂದ ಒಂದು ಕಿವಿ ಮಾತು. ವಿಶೇಷ ಸಾಧನ ಮಂತರೇಣ, ವಿಶೇಷ ಪ್ರಯತ್ನವನ್ನು ಮಾಡದೆ ಹೋದರೆ ಆಶೆಗಳನ್ನು ಬಿಡಲು ಸಾಧ್ಯವಿಲ್ಲ, ಅಂತರ್ಮುಖಿಯಾಗುವುದು ಸಾಧ್ಯವಿಲ್ಲ. ಶಮದಮಾದಿ ಸಾಧನಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹದ್ದು ಸಾಧ್ಯವಿಲ್ಲ. ಏಕೆಂದರೆ ಈ ವಿಷಯ ವಾಸನ ಎನ್ನುವಂತಹದ್ದು ಈ ಜನ್ಮದಲ್ಲಿ ಬಂದಂಥ ವಾಸನೆಯಲ್ಲ, ಅನೇಕ ಜನ್ಮ ವಿಷಯ ವಾಸನಾಭ್ಯಾಸ ಜನಿತ ವಿಷಯ ವಾಸನ. ಹಿಂದಿನ 10 ಜನ್ಮಗಳಲ್ಲಿ 100 ಜನ್ಮಗಳಲ್ಲಿ ವಿಷಯ ಸೇವಾ, ವಿಷಯಗಳನ್ನು ಅನುಭವಿಸಿ ಅಭ್ಯಾಸ ಮಾಡಿದೆ. ವಿಷಯಗಳನ್ನು ಅನುಭವಿಸಿ ಅಭ್ಯಾಸವಾಗಿರುವಂಥ ಮಾನವರಿಗೆ
ಒಂದು ಸಲ ಸದ್ಗುರುಪದೇಶವನ್ನು ಕೇಳಿದ ಮಾತ್ರಕ್ಕೆ ಅವನಿಗೆ ಕಾಮಕ್ರೋಧ ಲೋಭಗಳು ಹೋಗುವುದೂ ಇಲ್ಲ. ವಿಷಯ ವಾಸನ ಎನ್ನುವಂತಹದ್ದು ಅಷ್ಟು ಬೇಗನೆ ತೊಲಗುವುದಿಲ್ಲ. ಆದ್ದರಿಂದ ವಿಶೇಷ ಸಾಧನವನ್ನು ಮಾಡಬೇಕು. ಶಮ ಪ್ರಯತ್ನಪೂರ್ವಕವಾಗಿ ಮಾಡು, ದಮ ಪ್ರಯತ್ನಪೂರ್ವಕವಾಗಿ ಮಾಡು. ಆಚಾರ್ಯೋಪಾಸನ, ಗೀತಾಚಾರ್ಯನು ಭಗವದ್ಗೀತೆಯಲ್ಲಿ ಓದು ಕೇಳಿದ್ದ, ಅಮಾನಿತ್ವಮದಂಭಿತ್ವಮಹಿಂಸಾ ಕ್ಷಾಂತಿರಾಜ್ಯವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಈ ಸಾಧನಗಳನ್ನು ಅನುಷ್ಠಾನ ಮಾಡುವಂತಹದ್ದು ಸುಲಭವಲ್ಲ. ಇದಕ್ಕೆ ನನ್ನ ಪರಮ ಪೂಜ್ಯ ಸದ್ಗುರುವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದು. ಒಬ್ಬ ವ್ಯಾಪಾರಿ ತುಂಬ ಬುದ್ಧಿವಂತ, ವ್ಯಾಪಾರದಲ್ಲಿ ನಿಪುಣ. ಅವನು ಸುಮಾರು 50 ವರ್ಷಗಳ ಕಾಲ ವ್ಯಾಪಾರವನ್ನು ಮಾಡಿ ಅದರ ಸುಳ್ಳು ಹೇಳಿ ಮೋಸ ಮಾಡಿ ಅರಮನೆ ಕಟ್ಕೊಂಡು ಬೇಕಾದ ಸಂಪಾದನೆ ಮಾಡಿದ. ಅವನ ಮನಸ್ಸಿಗೆ ಬಂತು, ನಾನು ಮಾಡಿದ್ದು ತಪ್ಪು, ಎಷ್ಟು ಸುಳ್ಳು ಹೇಳಿದ್ದೇನೆ, ಮೋಸ ಮಾಡಿದ್ದೇನೆ, ಅನ್ಯಾಯ ಮಾಡಿದ್ದೇನೆ ಅಂತ ಪಶ್ಚಾತ್ತಾಪ ಬಂದು ಅವನು ಸನ್ಯಾಸಿಯಾಗಿಬಿಟ್ಟ. ವ್ಯಾಪಾರವನ್ನು ಬಿಟ್ಟು ಸನ್ಯಾಸಿಯಾದ. ಸನ್ಯಾಸಿಯಾಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ. ಭಿಕ್ಷೆಗೋಸ್ಕರವಾಗಿ ಗೃಹಸ್ಥ ಮನೆಗೆಲ್ಲ ಹೋಗ್ತಾ ಇದ್ದಾನೆ. ಆ ಗೃಹಸ್ಥರು ವ್ಯಾಪಾರಿಗಳು. ಇವನು ಪೂರ್ವಾಶ್ರಮದಲ್ಲಿ ವ್ಯಾಪಾರಿಯಾಗಿದ್ದ. ಪಾಪ ಮಾತಾಡ್ಕೋತಾ ಇದ್ದಾರೆ, ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ಲಾಭ ಬರ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ 4-6 ಜನ ವ್ಯಾಪಾರಿಗಳು ತಮ್ಮ ಪಾಡಿಗೆ ಮಾತಾಡ್ಕೋತಾ ಇದ್ದಾರೆ. ಈ ಮಾತುಗಳನ್ನು ಸನ್ಯಾಸಿ ಕೇಳಿಸ್ಕೊಂಡ. 50 ವರ್ಷದ ವಾಸನೆ ಇತ್ತಲ್ಲ, ಹೇಳ್ತಾನೆ, ಹೀಗೆ ವ್ಯಾಪಾರ ಮಾಡಬೇಕಂಟ್ರಿ, ಹಳೆ ಅಕ್ಕಿ ತಂದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ವ್ಯಾಪಾರ ಮಾಡಬೇಕು. ಓಹೋ, ನಮ್ಗೆ ಗೊತ್ತಿತ್ತಿಲ್ಲ ಅಂದ್ಕೊಂಡ್ರು. 50 ವರ್ಷಗಳ ಕಾಲ ವ್ಯಾಪಾರ ವೃತ್ತಿಯನ್ನು ಮಾಡಿ ಏನು ಸಂಸ್ಕಾರವಿತ್ತೋ ಆ ಸಂಸ್ಕಾರ ಇವಾಗ ಅಭಿವ್ಯಕ್ತವಾಗ್ತಾ ಇದೆ. ಬಹಳ ಕಷ್ಟ. ಸನ್ಯಾಸಿಗಳಾಗಿಬಿಡ್ತಾರೆ, ಪೂರ್ವಾಶ್ರಮದ ವಾಸನೆ ಹೋಗುವುದಿಲ್ಲ. ಇಲ್ಲಿ ಹೇಳ್ತಾ ಇದ್ದ ಹೆಂಗರಾಜಯ್ಯರು, ಪೂರ್ವಾಶ್ರಮದ ವಾಸನೆ ಎಲ್ಲ ಅನೇಕ ಜನ್ಮ ವಿಷಯ ಸೇವಾಭ್ಯಾಸ ಜನಿತ, ಹಿಂದಿನ ಅನೇಕ ಜನ್ಮಗಳಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಅನುಭವಿಸಿ ಅದರಿಂದ ವಾಸನೆ ಉಂಟಾಗಿದೆ. ಇಂಥ ವಾಸನೆಯನ್ನು ವಿಷಯ ವಾಸನ ಅಂತ ಕರೀತಾ ಇದ್ದಾರೆ. ಮನುಷ್ಯನಿಗೆ ಒಳ್ಳೊಳ್ಳೆ ಆಹಾರ ತಿನ್ನಬೇಕು, ಸುಖವಾಗಿರಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು, ಇದೆಲ್ಲ ವಾಸನೆಗಳು. ಇಂಥ ವಿಷಯ ವಾಸನಾ ರೂಪವಾಗಿರುವಂಥ ಆಶೆಯನ್ನು ಒಂದೇ ಒಂದು ಸಲ ಗುರುಪದೇಶ ಶ್ರವಣ ಮಾಡಿದ ಮಾತ್ರಕ್ಕೆ ಬಿಡುವುದಕ್ಕೆ ಸಾಧ್ಯವಿಲ್ಲ. ಗುರು ಹೇಳ್ತಾನೆ, ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ಆನ್ಮ ಪ್ರಮದ. ಸತ್ಯವನ್ನೇ ಹೇಳಬೇಕು, ಸುಳ್ಳನ್ನು ಹೇಳಲೇಬಾರದು. ಹ್ಞೂ ಅಂತಾನೆ, ಸುಳ್ಳು ಹೇಳ್ಬಿಡ್ತಾನೆ. ಎಲ್ಲಿ ಹೋಗಿದ್ಯೋ, ದೇವಸ್ಥಾನ ಹೋಗಿದ್ದೆ ಗುರುಗಳೇ ಅಂತಾನೆ. ಗುರುಗಳ ಹತ್ರ ಸುಳ್ಳು, ಗುರುಗಳು ಹೇಳಿದ್ದಾರೆ ಸುಳ್ಳು ಹೇಳಬಾರ್ದು ಅಂತ ಹ್ಞೂ ಅಂದ್ಬಿಟ್ಟ. ಎಲ್ಲಿ ಹೋಗಿದ್ಯೋ ಅಂತ ಕೇಳಿದರೆ, ನಾ ದೇವಸ್ಥಾನಕ್ಕೆ ಹೋಗಿದ್ದೆ ಗುರುಗಳೇ ಅಂತಾನೆ. ಹೋಗಿದ್ದು ಸಿನಿಮಾ ಮಂದಿರಕ್ಕೆ ಹೋಗಿ ಬಂದುಬಿಟ್ಟು ಗುರುಗಳ ಹತ್ರ ನಾ ದೇವಸ್ಥಾನಕ್ಕೆ ಸುಳ್ಳು ಯಾಕೆ ಅಂದರೆ ಸುಳ್ಳನ್ನು ಹೇಳಿ ಅಭ್ಯಾಸವಾಗಿಬಿಟ್ಟಿದೆ. ಯಾರಿಗೆ ಸುಳ್ಳನ್ನೇ ಹೇಳಿ ಅಭ್ಯಾಸವಾಗಿದೆಯೋ ಅಂಥವರಿಗೆ ಸುಳ್ಳನ್ನು ಬಿಡುವುದು ಕಷ್ಟ. ಯಾರಿಗೆ ಅನ್ಯಾಯವನ್ನೇ ಮಾಡಿ ಅಭ್ಯಾಸವಾಗಿದೆಯೋ ಅಂಥವರಿಗೆ ಅನ್ಯಾಯ ಮಾರ್ಗವನ್ನು ಬಿಡುವುದು ಕಷ್ಟ. ಆದ್ದರಿಂದ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡ್ತಾ ಇರು. ಶನೈರು ಪರಮೇತ್ ಬುದ್ಧ್ಯಾಧೃತಿ ಗೃಹೀತಯ ಎನ್ನುವಂತೆ ಸದ್ಗುರುಪದೇಶಗಳನ್ನು ಕೇಳು. ಉಪನಿಷತ್ತುಗಳಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸಿರುವಂಥ ಸಾಧನಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡು. ಅದು ವಿಶೇಷವಾದಂಥ ಸಾಧನ ಬೇಕು. ಒಂದು ತಮಾಷೆ ಹೇಳ್ತಾ ಇದ್ದರು ಗುರುಗಳು. ಒಬ್ಬ ಕಳ್ಳ
ಕಳ್ಳತನ ಮಾಡಿಯೇ ಜೀವನ ಕಳೆದಿದ್ದಾನೆ. ಅವನಿವ 75 ವರ್ಷ. ಅವನು ತನ್ನ ಸುಮಾರು ಒಂದು 55 ವರ್ಷ ಕಳ್ಳತನ ಸುಳ್ತನ ಹೇಳ್ತಾ ಕಾಲ ಆಗ್ತಾ ಕಳ್ಳ. ಅವನಿಗೇನು ವೈರಾಗ್ಯ ಬಂದ್ಬಿಡ್ತು. ಅವನ 70ನೇ ವಯಸ್ಸಿನಲ್ಲಿ ಸನ್ಯಾಸ ತಗೊಂಡ. 70ನೇ ವಯಸ್ಸಿನಲ್ಲಿ ಸನ್ಯಾಸಿಯಾಗಿಬಿಟ್ಟು ಕಳ್ಳತನ ಬಿಡೋಕ್ಕಾಗತ್ತಾ? ಕಳ್ಳತನ ಮಾಡ್ತಾನೆ, ಸನ್ಯಾಸಿಯಾಗಿದ್ದಾನೆ. ಯಾರೋ ಗೃಹಸ್ಥರ ಮನೆಗೆ ಹೋದ, ಅಲ್ಲಿ ಒಂದು ಬೆಳ್ಳಿ ಬಟ್ಲಿತ್ತು. ಬರುವಾಗ ಕಳ್ಳತನ ಮಾಡ್ಕೊಂಡು ಬಂದ್ಬಿಟ್ಟ. ಯಾಕೆ? ದುರಭ್ಯಾಸ. ಅವನು ಸಂಕಲ್ಪ ಮಾಡ್ಕೋಬೇಕು, 1 ತಿಂಗಳು ಇವತ್ತಿನಿಂದ ನಾನು ಕಳ್ಳತನ ಮಾಡುವುದಿಲ್ಲ, 1 ತಿಂಗಳು ಇವತ್ತಿನಿಂದ ಒಂದು ಸುಳ್ಳನ್ನು ಹೇಳುವುದಿಲ್ಲ. ಇದಕ್ಕೆ ಹೆಸರು ವಿಶೇಷ ಸಾಧನಂ, ವಿಶೇಷ ಸಂಕಲ್ಪ. ಮನಸ್ಸಿನಲ್ಲಿ ಅಂಥ ಮನುಷ್ಯನು ಅಧ್ಯಾತ್ಮ ಸಾಧಕನಾಗಬೇಕಾದರೆ ಇಡೀ ವರ್ಷದಲ್ಲಿ ಕ್ರೋಧಿನಾಮ ಸಂವತ್ಸರದಲ್ಲಿ ನಾನು ಒಂದೂ ಕೋಪವನ್ನು ಮಾಡಿಕೊಳ್ಳುವುದಿಲ್ಲ, ಏನನ್ನೂ ಬಯಸುವುದಿಲ್ಲ, ಯಾರನ್ನೂ ನಿಂದೆ ಮಾಡುವುದಿಲ್ಲ, ಒಂದೂ ಸುಳ್ಳನ್ನು ಹೇಳುವುದಿಲ್ಲ. ಹೀಗೆ ವಿಶೇಷವಾದ ಸಾಧನ ಪ್ರಯತ್ನವನ್ನು ಮಾಡದೆ ಹೋದರೆ ಅಂಥ ಮನುಷ್ಯನಿಗೆ ಕಾಮಕ್ರೋಧ ಲೋಭಗಳನ್ನಾಗಲಿ ಅನ್ಯಾಯ ಅನೃತ ದೋಷಗಳನ್ನಾಗಲಿ ಬಿಡುವುದು ಸಾಧ್ಯವಿಲ್ಲ. ಯಾಕೆ? ಅಭ್ಯಾಸ ಬಲ. ಇದಕ್ಕೊಂದು ಕಥೆ ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು. ಒಬ್ಬರು ಶಾನುಭೋಗರಿದ್ದಂತೆ, ಹಳೆ ಕಾಲ ಶಾನುಭೋಗರು. ಅವರಿಗೆ ನೆಶ್ಯ ಹಾಕ್ಕೊಂಡು ಅಭ್ಯಾಸ, ಯಾವಾಗಲೂ 3 ಹೊತ್ತು ನೆಶ್ಯ ಹಾಕ್ಕೊಳ್ಳೋದು ಮಾತಾಡ್ತಾ ಇದ್ರು. ಒಂದು ಸಲ ಸ್ನಾನಕ್ಕೆ ಹೋಗಿದ್ದಾರೆ ನದಿಯಲ್ಲಿ, ಮೊಮ್ಮಗನ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಆ ಮೊಮ್ಮಗನಿಗೆ 16-17 ವರ್ಷ ವಯಸ್ಸು, ಇವರಿಗೆ ಸುಮಾರು 70 ವರ್ಷ ವಯಸ್ಸು. ತಮ್ಮ ಇದರಲ್ಲಿ ಪಂಚೆಯಲ್ಲಿ ನೆಶ್ಯದ ಡಬ್ಬಿ ಸಿಕ್ಕಿಸೋ ಸ್ನಾನ ಮಾಡ್ತಾ ಇದ್ದಾರೆ. ಅದು ಬಿದ್ದೋಯ್ತು, ನದಿಯಲ್ಲಿ ಬಿದ್ದೋಯ್ತು ಡಬ್ಬಿ. ಮೇಲಕ್ಕೆ ಬರ್ತಾರೆ, ನೆಶ್ಯ ಹಾಕ್ಕೋಬೇಕು ಅಂತಾರೆ, ಡಬ್ಬಿ ಕಾಣಿಸ್ತಾ ಇಲ್ಲ. ಯಾರೋ ಹೇಳಿದರು, ಸ್ವಾಮಿ ನೀವು ಸ್ನಾನ ಮಾಡ್ತಾ ಇದ್ದಾಗ ಡಬ್ಬಿ ನದಿಯಲ್ಲಿ ಬಿದ್ದೋಯ್ತು ಅಂತ. ಅವರೇನು ಮಾಡಿದರು, ಮೊಮ್ಮಗನ ಬರೋ ಇಲ್ಲಿ ಹುಡುಕು ಅಂದರು. ಅವನಿಗೆ ಭಯ, ತಾತ ಭಯವಾಗುತ್ತೆ ನನಗೆ, ಹೋಗ್ತೀವಿಲ್ವೋ ಅಂತೇಳಿ ತಳ್ಳಿದರು. ಅವನಿಗೆ ತುಂಬ ಭಯ ಪಾಪ. ಅಂತೂ ಇಂತೂ ಕಷ್ಟಪಟ್ಟು ಮುಳುಗಿದ, ಡಬ್ಬಿ ಸಿಕ್ಕಲಿಲ್ಲ. ಮೇಲೆ ಎತ್ಕೊಂಬಂದರು, ನೀರು ಕುಡಿದ್ಬಿಟ್ಟ. ಅಂತೂ ಇಂತೂ ಹೊಟ್ಟೆ ತುಳಿದು ಕೈಕಾಲು ತುಳಿದು ನೀರೆಲ್ಲ ಹೊರಗಡೆ ಬಂತು. ಅವರು ಸಂಕಲ್ಪ ಮಾಡಿಬಿಟ್ರು, ಇನ್ನು ಮೇಲೆ ನಾ ಸಾಯುವವರೆಗೂ ಕೂಡ ನೆಶ್ಯ ಹಾಕ್ಕೊಳ್ಳೋದಿಲ್ಲ. ಯಾಕೆ? ಆ ಮಗುವಿಗೆ ತೊಂದರೆ ಆಯ್ತಲ್ಲ, ಸದ್ಯ ಸತ್ತೋಗಲಿಲ್ಲ, ಅವನು ಬದುಕು ಬಂದ. ಸಂಕಲ್ಪ ಮಾಡಿಬಿಟ್ರು. 1 ವರ್ಷ 2 ವರ್ಷ ಆಯಿತು, ಬಿಟ್ಬಿಟ್ರು. ಯಾವುದೋ ಫಂಕ್ಷನ್ ಹೋಗಿದ್ದಾರೆ, ಅಲ್ಲಿ ಇವರು ಸ್ನೇಹಿತರೆಲ್ಲ ಸೇರಿದ್ದಾರೆ. ನೆಶ್ಯ ಹಾಕ್ಕೋತಾ ಇದ್ದಾರಂತೆ. ಇವ್ರು ಮೂಗು ಹೇಳ್ತಾ ಇದೆ, ಇವ್ರು ಕೇಳ್ತಾ ಇದ್ದಾರೆ, ಏನಪ್ಪ ಚನ್ನಪಟ್ಟಣ ನೆಶ್ವೇನಯ್ಯ ಅಂದ್ರಂತೆ. ಚನ್ನಪಟ್ಟಣದ ನೆಶ್ಯ ಭಾಳ ಫೇಮಸ್ ಅಂತೆ. ಗುರು ಹೇಳ್ತಾರೆ, ಏನಯ್ಯ ಚನ್ನಪಟ್ಟಣ ನೆಶ್ಯವ ಅಂತ ಕೇಳಿದರು. ಅವರು, ಯಾವುದಾದ್ರೇನಯ್ಯ, ನೀನು ಸನ್ಯಾಸಿ ಆಗಿಬಿಟ್ಟಿದೀಯಾ, ನೆಶ್ಯ ಬಿಟ್ಬಿಟ್ಟಿದೀಯಲ್ಲ, ನಿನಗ್ಯಾಗ ಯೋಚನೆ ಏನಂತೆ. ಇಲ್ಲಪ್ಪ ಒಂಚೂರು ಕೊಡು ಅಂದರು. ಸಂಕಲ್ಪ ಮಾಡಿ ಬಿಟ್ಟುಬಿಟ್ಟಿದ್ದಾರೆ. ಆದರೆ 50-60 ವರ್ಷ ನಿಶ್ಚಯ ಹಾಕ್ಕೊಂಡಿದ್ದಲ್ಲ, ಆ ವಾಸನೆಯಿಂದ ಒಂಚೂರು ಕೊಡಯ್ಯ ಅಂದಂತೆ. ಹಾಕ್ಕೊಂಡ್ರು, ಪುನಃ ಅಭ್ಯಾಸವಾಯಿತು. ಆದ್ದರಿಂದ ಅಧ್ಯಾತ್ಮ ಸಾಧಕರು ಸಂಕಲ್ಪವನ್ನು ಮಾಡಿಕೊಂಡು ದೃಢವಾದಂಥ ಸಂಕಲ್ಪದಿಂದ ಸಾಧನಗಳನ್ನು ಮಾಡಬೇಕು. ಜಪ ತಪ ಗುರುಸೇವಾ ಇತ್ಯಾದಿಗಳನ್ನು ನಿಷ್ಠೆಯಿಂದ ಮಾಡಬೇಕು. ಅಹಂಕಾರ ಬಲ ದರ್ಪ ಕಾಮ ಕ್ರೋಧಾದಿಗಳನ್ನು ವಿಶೇಷ ಪ್ರಯತ್ನದಿಂದ ಬಿಡಬೇಕು ಅಂತ ಹೇಳ್ತಾ ಇದ್ರು. ಗುರುಗಳ ಅನುಗ್ರಹದಿಂದ ನಾವುಗಳು ಸತ್ಸಾಧನೆಗಳನ್ನು ಮಾಡೋಣ. ಸತ್ಸಂಗದಲ್ಲಿ ಭಾಗಿಗಳಾಗುತ್ತಾ ದುಸ್ಸಂಗವನ್ನು ಬಿಡುತ್ತಾ ಎಲ್ಲ ದೋಷಗಳನ್ನು ಬಿಡುವಂಥ ಪ್ರಯತ್ನ ಮಾಡುತ್ತಾ ಆತ್ಮಜ್ಞಾನವನ್ನು ಪಡೆದುಕೊಂಡು ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.